ಭಾರತ ದೇಶದ ಪ್ರಪ್ರಥಮ ಮತದಾರ ಯಾರು ಅಂತ ನಿಮಗೆಲ್ಲ ಗೊತ್ತಿದೆಯಾ? ಭಾಳ ಜನಕ್ಕೆ ಗೊತ್ತಿರೋಕ್ಕಿಲ್ಲ. ಆದರೆ ಇವರು ನಮ್ಮ ಸ್ವತಂತ್ರ ಭಾರತದ ಪ್ರಪ್ರಥಮ ಮತದಾರ. ಅವರ ಹೆಸರು ಶ್ಯಾಮ್ ಸರಣ್ ನೇಗಿ. 1951ರಲ್ಲಿ ನಡೆದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ನೇಗಿಯವರು ಮೊದಲು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿದವರು. ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, 1952ರಲ್ಲಲ್ವಾ ಮೊದಲನೇ ಚುನಾವಣೆ ನಡೆದಿದ್ದು ಅಂತ. ಆದರೆ ಹಿಮಾಚಲ್ ಪ್ರದೇಶದಲ್ಲಿ ಮಾತ್ರ 6 ತಿಂಗಳು ಮೊದಲೇ ನಡೆದಿತ್ತು. ಏನಕ್ಕೆ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವಾತಾವರಣ ಸರಿ ಇರಲ್ಲ, ವಿಪರೀತ ಹಿಮಪಾತ ಆಗುತ್ತೆ. ಆ ಸಮಯದಲ್ಲಿ ಚುನಾವಣೆ ನಡೆಸಿದ್ರೆ ಮತದಾನ ನಡೆಸೋದು ಕಷ್ಟ ಆಗ್ಬೋದು ಅಂತ 6 ತಿಂಗಳು ಮೊದಲೇ ಚುನಾವಣೆ ನಡೆಸಿದ್ರು. ಹಾಗಾಗಿ 1951ರಲ್ಲಿ ಮೊದಲ ಚುನಾವಣೆ ನಡೆಯಿತು. ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಕಲ್ಪ ಎಂಬ ಊರಿನವರಾದ ನೇಗಿಯವರು ಮತದಾನ ಆರಂಭವಾಗುತ್ತಿದ್ದಂತೆ ಮೊದಲು ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದವರು. ಮೂಲತಃ ಶಾಲಾ ಶಿಕ್ಷಕರಾಗಿದ್ದ ನೇಗಿಯವರು ಮತಗಟ್ಟೆ ಅಧಿಕಾರಿಗಳ ಪೈಕಿ ಒಬ್ಬರಾಗಿದ್ದರು. ಅಂದರೆ ಎಲೆಕ್ಷನ್ ಡ್ಯೂಟಿಲಿದ್ದರು. ಮತದಾನ ಆರಂಭವಾಗ್ತಿದ್ದಂತೆ ಮೊದಲು ಮತದಾನ ಮಾಡಿ ಸ್ವತಂತ್ರ ಭಾರತದ ಪ್ರಪ್ರಥಮ ಮತದಾರರಾದರು. ಶ್ರೀ ನೇಗಿಯವರದು ಎಂಥ ಅದ್ಭುತ ಸಾಧನೆ ಅಂದರೆ 1951ರಿಂದ ಮತ ಹಾಕಲು ಶುರು ಮಾಡಿದ ಅವರು ತಮ್ಮ 105ನೇ ವಯಸ್ಸಿನಲ್ಲಿ ಅಂದರೆ 2022ರಲ್ಲಿ ನಿಧನರಾಗುವವರೆಗೂ ಪ್ರತಿ ಚುನಾವಣೆಯಲ್ಲೂ ಮತ ಹಾಕಿದ್ದಾರೆ. ಅದು ಲೋಕಸಭಾ ಚುನಾವಣೆಯೇ ಆಗಿರಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ಆಗಿರಲಿ, ನೇಗಿಯವರು ಮತದಾನ ಮಾಡುವುದನ್ನು ಮರೆಯುತ್ತಿರಲಿಲ್ಲ. ನೇಗಿಯವರು ಪ್ರಥಮ ಮತದಾರರಷ್ಟೇ ಅಲ್ಲ, ದೇಶದ ಅತ್ಯಂತ ಹಿರಿಯ ಮತದಾರ ಎಂದು ಕೂಡ ಕರೆಯಿಸಿಕೊಂಡಿದ್ದಾರೆ. 34ನೇ ಸಲ ಚುನಾವಣೆಯಲ್ಲಿ ಮತ ಹಾಕಿದ 3 ದಿನಗಳ ನಂತರ ಅವರು 2022ರ ನವೆಂಬರ್ 5ರಂದು ಅಸುನೀಗಿದರು. ಭಾರತ ಸರ್ಕಾರ ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಿತ್ತು. 2010ರಲ್ಲಿ ಭಾರತದ ಚುನಾವಣಾ ಆಯೋಗದ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಆಯೋಗದ ಅಂದಿನ ಚುನಾವಣಾ ಆಯುಕ್ತರಲ್ಲಿ ಒಬ್ಬರಾದ ನವೀನ್ ಚಾವ್ಲಾ ಖುದ್ದಾಗಿ ನೇಗಿಯವರ ನಿವಾಸಕ್ಕೆ ತೆರಳಿ ಅವರನ್ನು ಸನ್ಮಾನಿಸಿದ್ದರು. ನೇಗಿಯವರನ್ನು ಆಗಿನ ಕಾಲದ ಚುನಾವಣೆಯ ಅಭಿಪ್ರಾಯವನ್ನು ಕೇಳಿದಾಗ ಅವರು ಹೀಗೆ ಹೇಳಿದರು: ಆಗಿನ ಕಾಲದಲ್ಲಿ ಚುನಾವಣೆ ಎಂದರೆ ಜಾತ್ರೆ ಅಂತಿರುತ್ತಿತ್ತು. ಹಬ್ಬದ ವಾತಾವರಣ ಎಲ್ಲೆಲ್ಲೂ ಹರಡಿತ್ತು. ಅದು ಸರ್ವ ಜನಾಂಗದ ಹಬ್ಬದಂತಿರುತ್ತಿತ್ತು. ಮತದಾರರಿಗೆ ಯಾವುದೇ ರೀತಿ ಅಪೇಕ್ಷೆ ಅಥವಾ ನಿರೀಕ್ಷೆ ಇರುತ್ತಿರಲಿಲ್ಲ. ಎಲ್ಲರೂ ಮತದಾನದ ದಿನಕ್ಕಾಗಿ ಕಾಯುತ್ತಿದ್ದರು. ಎಲ್ಲರೂ ತಾವಾಗಿಯೇ ಸಿದ್ಧರಾಗಿ ಮತದಾನ ಮಾಡಲು ಬರುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ಮತ ಹಾಕುವುದಕ್ಕೆ ಜನ ಬರುವುದೇ ಕಮ್ಮಿ ಎಂದು ಹೇಳುತ್ತಾರೆ. ಮತದಾನ ಅಂದರೆ ಮತಗಳನ್ನು ದಾನ ಮಾಡುವುದಲ್ಲ, ನಮ್ಮ ಕರ್ತವ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವುದು. ಅದೊಂದು ಪರಮ ಪವಿತ್ರ ಕಾರ್ಯ ಎಂದು ಭಾವಿಸಬೇಕು. ಯಾವ ಕಾರಣಕ್ಕೂ ಮತದಾನದಲ್ಲಿ ಭಾಗವಹಿಸುವ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಎಂದು ಹೇಳುತ್ತಿದ್ದರು. 2014ರಲ್ಲಿ ಹಿಮಾಚಲ ಪ್ರದೇಶ ಚುನಾವಣಾ ಆಯೋಗವು ನೇಗಿ ಅವರನ್ನು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿತ್ತು. ಮತದಾರರಲ್ಲಿ ಜಾಗೃತಿಯನ್ನುಂಟು ಮಾಡುವ ಕಾಯಕದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನೇಗಿಯವರಲ್ಲಿ ಒಂದು ವಿಶೇಷ ಗುಣವಿತ್ತು. ತಮ್ಮ ಸುತ್ತಮುತ್ತಲಿನಲ್ಲಿ ಹಾಗೂ ತಮ್ಮ ಊರಿನಲ್ಲಿ ಯಾರಾದರೂ ಮತ ಚಲಾಯಿಸಲಿಲ್ಲ ಎಂದು ಗೊತ್ತಾದರೆ ಖುದ್ದಾಗಿ ತಾವಾಗಿ ಅವರ ಮನೆಗೆ ಹೋಗಿ ಕಾರಣ ತಿಳಿದುಕೊಳ್ಳುತ್ತಿದ್ದರು. ಇಂಥ ಅದ್ಭುತ ವ್ಯಕ್ತಿತ್ವ ಇರುವ ಚೇತನಗಳು ಅಪರೂಪದಲ್ಲಿ ಅಪರೂಪ. ಇವರು ಇಂದಿನ ಪೀಳಿಗೆಯ ಮತದಾರರಿಗೆ ಒಂದು ಸ್ಫೂರ್ತಿಯೇ ಸರಿ.